ಮಂತ್ಲಿಯಲ್ಲಿ ಬ್ಯಾಂಕ್ ನಿಫ್ಟಿ ಚಾರ್ಟು ಪಾಸಿಟಿವ್ ಉಂಟು, ಬಟ್ ವೀಕ್ಲಿಯಲ್ಲಿ ಸ್ವಲ್ಪ ನೆಗೆಟಿವ್ ತೋರ್ತಾ ಉಂಟು. ಯಾಕಂದರೆ ಯಾವಾಗೆಲ್ಲ ಈ ಥರ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಆವಾಗೆಲ್ಲ ಸ್ವಲ್ಪ ನೆಗೆಟಿವ್ ಆಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು, ಹಾಗೆ ನೀವು ಇಲ್ಲಿ ಕೂಡ ನೋಡ್ಬೋದು. ದಟ್ ಮೀನ್ಸ್ 1 ವೀಕು ಅಲ್ಲಿಂದ ನೆಗೆಟಿವ್ ಆಗ್ತಾರೆ ಅಥವಾ ಅಲ್ಲಿಂದ ಪಾಸ್ ತಗೊಳ್ತಾರೆ. ಅದರ ನಂತರ ಇಫ್ ಇನ್ ಕೇಸ್ ಆ ನೆಗೆಟಿವ್ಗೆ ಫಾಲೋ ಥ್ರೂ ಸಿಗಬೇಕಂದ್ರೆ ಸಿಗುತ್ತೆ. ಇಫ್ ಇನ್ ಕೇಸ್ ಸಿಗ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಅಲ್ಲಿಂದ ಅದು ರಿವರ್ಸ್ ಆಗೋ ಚಾನ್ಸಸ್ ಇರ್ತಾರೆ. ಸೊ ಈ ವೀಕ್ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ. ಈ ವೀಕು ಹೋಲ್ಡ್ ಮಾಡ್ತಾರಾ ಅಥವಾ ಇಲ್ಲಿಂದ ಮಾರ್ಕೆಟು ಪಾಸ್ ತೊಗೊಂಡಾಗಿದೆಯಲ್ಲ ಇದಕ್ಕೆ ಇಲ್ಲಿಂದ ಅಪ್ಸೈಡಲ್ಲಿ ಫಾಲೋ ಥ್ರೂ ಸಿಗ್ತಾರ, ಪ್ರೀವಿಯಸಲ್ಲಿ ಏನು ಬೈಯಿಂಗ್ ಬಂದಿದೆ. ಸೊ ಈ ವೀಕು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ. ಪ್ರೀವಿಯಸ್ ಟೈಮಲ್ಲಿ ಕೂಡ ಹೇಳಿದ್ದೆ ಮಾರ್ಕೆಟ್ ಒಂದೊಳ್ಳೆ ಫ್ಲೋಲ್ಲಿ ಹೋಗ್ತಾ ಉಂಟು. ಇಲ್ಲಿ ನೀವು ಟ್ರೇಡ್ ಮಾಡೋದಾದರೆ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಿ. ಯಾವಾಗ ಮಾರ್ಕೆಟ್ ಒಂದು ಪಾಸ್ ತಗೊಳ್ತದೆ ಅದ ನಂತರ ಯಾವಾಗ ಮಾರ್ಕೆಟ್ ಪುಲ್ ಬ್ಯಾಕ್ ಕೊಡ್ತಾರೆ ಆವಾಗ ನೀವು ಪ್ಲ್ಯಾನ್ ಮಾಡಿ ಅಂತ, ರೈಟ್. ಬಟ್ ಇಲ್ಲಿ ಏನಾಗಿದೆ ಅಂದರೆ ನಾ ಹೇಳಿದಾಗೆ ಆಯಿತು. ಬಟ್ ಯಾರೆಲ್ಲ ಬೈ ಮಾಡಿದ್ದಾರೆ, ಯಾರೆಲ್ಲ ಪೊಸಿಷನ್ನು ಪ್ಲ್ಯಾನ್ ಮಾಡಿದ್ದಾರೆ ಅವರಿಗೆಲ್ಲ ಇಲ್ಲಿ ಏನಾಯಿತು, ತುಂಬ ಡಿಸಪಾಯಿಂಟ್ ಆಯಿತು. ಅವರಿಗೆಲ್ಲ ಏನಾಯಿತು, ಇಲ್ಲಿ ಅಷ್ಟೊಂದು ಪ್ರಾಫಿಟ್ ಆಗಲಿಲ್ಲ. ಸೊ ಅದಕ್ಕೆ ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ಬರ್ತಾರಾ ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ. ನೆಕ್ಸ್ಟ್ ವೀಕು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಬಿಕಾಸ್ ಏನಾಗಿದೆ ಅಂದರೆ ಇಲ್ಲಿಂದ ತುಂಬ ಪೊಸಿಷನ್ನು ಕ್ರಿಯೇಟ್ ಆಗಿದೆ ಆ್ಯಂಡ್ ಇಲ್ಲಿ ಅಪ್ಸೈಡು ಕೂಡ ಪೊಸಿಷನ್ನು ಕ್ರಿಯೇಟ್ ಆಗಿದೆ. ಬಯರ್ಸ್ ಸ್ಟಾಪ್ ಲಾಸ್ ಎಲ್ಲ ಇಲ್ಲುಂಟು, ಸೆಲರ್ಸ್ ಸ್ಟಾಪ್ ಲಾಸ್ ಎಲ್ಲ ಇಲ್ಲುಂಟು. ಯಾವಾಗ ಇದು ಹೈನ ಬ್ರೇಕ್ಔಟ್ ಆಗ್ತಾರೆ ಅಥವಾ ಯಾವಾಗ ಇದು ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ ಆವಾಗ ಒಂದೊಳ್ಳೆ ಮೊಮೆಂಟಮ್ ಬರೋ ಚಾನ್ಸಸ್ ಉಂಟು. ಸೊ ಅದಕ್ಕೆ ಮಂಡೇ ಮಾರ್ಕೆಟ್ ಓಪನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಓಪನಿಂಗ್ ಆಗ್ತಾರೆ ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ, ಹಾಗೆ ಎಲ್ಲಿ ಕ್ಲೋಸಿಂಗ್ ಕೊಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಬಿಕಾಸ್ ಬಯರ್ಸ್ ಎಲ್ಲ ಸ್ಟಾಪ್ ಲಾಸ್ ಇಲ್ಲುಂಟು, ಸೆಲರ್ಸ್ ಸ್ಟಾಪ್ ಲಾಸ್ ಇಲ್ಲುಂಟು. ನಾನು ಮತ್ತೆ ಹೇಳ್ತಿದ್ದೀನಿ ಮಂಡೇ ಓಪನಿಂಗ್ ಇಸ್ ತುಂಬಾ ಇಂಪಾರ್ಟೆಂಟ್. ಫೈನ್. ಸೊ ಈಗ ನಾವು 50 ಮಿನಿಟ್ಸಲ್ಲಿ ಚೆಕ್ಔಟ್ ಮಾಡೋದಾದರೆ 50 ಮಿನಿಟ್ಸಲ್ಲಿ ಕೂಡ ತುಂಬಾ ಚೆನ್ನಾಗಿ ಕ್ಲೋಸಿಂಗ್ ಕೊಟ್ಟಿದೆ. ಇಫ್ ಇನ್ ಕೇಸ್ ಬಯರ್ ಸ್ಟ್ರಾಂಗ್ ಇದ್ದಿದ್ರೆ ಏನಾಗ್ತಿತ್ತು ಅಂದರೆ ಇಲ್ಲಿಂದ ಸೆಕೆಂಡ್ ಹಾಫಲ್ಲಿ ರಿವರ್ಸ್ ಆಗ್ತಿದ್ದು. ಬಟ್ ಇಲ್ಲಿ ರಿವರ್ಸ್ ಆಗಿಲ್ಲ, ಇಲ್ಲಿ ತನ್ನನ್ನು ತಾನೇ ಚೆನ್ನಾಗಿ ಹೋಲ್ಡ್ ಮಾಡಿದೆ, ತುಂಬ ಚೆನ್ನಾಗಿ ಪಾಸ್ ಕೊಟ್ಟಿದೆ. ದಟ್ ಮೀನ್ಸ್ ಇದು ಸೆಲ್ಲಿಂಗಿಗೆ ವೇಟ್ ಮಾಡ್ತಾ ಉಂಟು. ಸೊ ಅದಕ್ಕೆ ಇಫ್ ಇನ್ ಕೇಸ್ ಮಂಡೇ ದಿವಸ ಇದ್ರ ಫೇವರಲ್ಲಿ ಓಪನ್ ಆಯಿತು, ದಟ್ ಮೀನ್ಸ್ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಯಾರೆಲ್ಲ ಸೆಲ್ ಮಾಡಿದ್ದಾರೆ ಅವರು ಟ್ರೆಂಡ್ ಅಗೇನ್ಸ್ಟಲ್ಲಿ ಇದ್ದಾರೆ. ಫಸ್ಟ್ ಅವ್ರು ಏನು ಮಾಡ್ತಾರೆ, ಪ್ರಾಫಿಟ್ ಬುಕಿಂಗ್ ಮಾಡ್ತಾರೆ. ಪ್ರೀವಿಯಸ್ ಟೈಮಲ್ಲಿ ಇಲ್ಲಿ ಏನು ರೆಸಿಸ್ಟೆನ್ಸ್ ಆಗಿದೆಯಲ್ಲ ಇದು ಏನಾಗ್ತಾರೆ, ಸಪೋರ್ಟ್ ಆಗಿ ವರ್ಕ್ ಆಗ್ತಾರೆ 53,500. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ರಿಯಾಕ್ಟ್ ಆದ್ರ ಮೇಲೆ ಆ್ಯಂಡ್ ಇದು ಸೆಕೆಂಡ್ ಹಾಫ್ ಅಥವಾ 10, 30, 11 ಈ ಥರ ಏನಾದರೂ ರಿವರ್ಸ್ ಆದರೆ ಡೆಟ್ ಮೀನ್ಸ್ ಇಲ್ಲಿಂದ ಮಾರ್ಕೆಟ್ ಏನಾದರೂ ಯೂ ಟರ್ನ್ ರೀತಿ ಬಂದರೆ ಡೆಟ್ ಮೀನ್ಸ್ ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು, ಅಪ್ಸೈಡ್ ಆಯಿತು ಪ್ರಾಫಿಟ್ ಬುಕಿಂಗ್, ದೆನ್ ಏನಾದರೂ ಈ ಥರ ರಿವರ್ಸ್ ಆದರೆ ಇಲ್ಲಿ ನಾವು ಪ್ಲ್ಯಾನ್ ಮಾಡ್ಬೋದು. ಬಟ್ ಪ್ಲ್ಯಾನ್ ಮಾಡುವಾಗ ಸ್ವಲ್ಪ 1/3 ಕ್ವಾಂಟಿಟಿ ಇಟ್ಟು ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಫೈನ್. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಯಿತು, ಡೆಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ ಯಾರೆಲ್ಲ ಇಲ್ಲಿ ಸೆಲ್ ಮಾಡಿದ್ದಾರೆ ಅವರು ಟ್ರ್ಯಾಪ್ ಆಗ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಏನಿದು ಸೆಲ್ಲಿಂಗ್ ಪೊಸಿಷನ್ ಉಂಟಲ್ಲ ಅದನ್ನ ಹಾಗೆ ಇಡ್ತಾರೆ, ಇಲ್ಲಿ ಪುಟ್ನ ಹೆಜ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ರೈಟ್. ಸೊ ಆವಾಗ ಅವ್ರ ಸೈಡಲ್ಲಿ ಏನಾಗ್ತಾರೆ, ಎರಡೂ ಸೈಡ್ ಕೂಡ ಪೊಸಿಷನ್ ಆಗ್ತಾರೆ. ಯಾವಾಗ ಮಾರ್ಕೆಟ್ ಇದು ಅಪ್ ಸೈಡಲ್ಲಿ ಬ್ರೇಕ್ಔಟ್ ಆಗ್ತಾರೆ ಆ್ಯಂಡ್ ಯಾವಾಗ ಇದು ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಆಗ್ತಾರೆ ಆವಾಗ ಅವರು 2 ಪೊಸಿಷನಲ್ಲಿ 1 ಪೊಸಿಷನ್ ಅವರು ಸ್ಕ್ವೇರ್ ಆಫ್ ಮಾಡಲೇಬೇಕು. ಸೊ ಅಲ್ಲಿಂದ ಮಾರ್ಕೆಟು ಮೊಮೆಂಟಮ್ ಬರೋ ಚಾನ್ಸಸ್ ಇರ್ತದೆ. ಸೊ ಯಾವಾಗ ಮಾರ್ಕೆಟು ಡೇ ಹೈನ ಬ್ರೇಕ್ ಡೌನ್ ಆಗ್ತಾರೆ, ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ, ಗ್ಯಾಪ್ ಅಪ್ ಓಪನ್ ಆದ್ರ ಮೇಲೆ ಆವಾಗಲೇ ಪ್ಲ್ಯಾನ್ ಮಾಡಿ. ಇಂಟ್ರಾಡೇ ಡೇ ಹೈ ಲೋ ಒಳಗೆ ಅಂದರೆ ಶುಕ್ರವಾರದ ಡೇ ಹೈ ಲೋ ಒಳಗೆ ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗಬೇಡಿ. ಇಲ್ಲಿ ಅನ್ನೆಸೆಸರಿ ಲಾಸಸ್ ಆಗ್ತಾರೆ, ಅನ್ನೆಸೆಸರಿಲಿ ಡಿಕೆ ಆಗ್ತದೆ. ಫೈನ್. ಬಿಕಾಸ್ ಈ ವೀಕಿನ ಎಕ್ಸ್ಪೈರಿ ಮಂಗಳವಾರ ಇರ್ತಾರೆ, ಬಿಕಾಸ್ ಬುಧವಾರ ರಜೆ ಉಂಟು. ಫೈನ್. ಸೊ ಅದಕ್ಕೆ ಡಿಕೆ ತುಂಬಾ ಆಗ್ತಾರೆ ಮಂಡೇ ದಿವಸ, ಇದೊಂದು ವಿಷಯ ನೆನ್ಪಿಟ್ಕೊಳ್ಳಿ. ಸೊ ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಯಿತು, ಈ ರೇಂಜಲ್ಲಿ ಫ್ಲ್ಯಾಟ್ ಓಪನ್ ಆದರೆ ಇಲ್ಲಿಂದ ಮಾರ್ಕೆಟು ಡೌನ್ ಸೈಡ್ ಹೋದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಪ್ಲ್ಯಾನ್ ಮಾಡಿ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ನೀವು ಇಲ್ಲಿ 10 ಕ್ವಾಂಟಿಟಿ ಪ್ಲ್ಯಾನ್ ಮಾಡೋದಾದರೆ ಇಲ್ಲಿ ಸ್ವಲ್ಪ ನೀವು 12 ಕ್ವಾಂಟಿಟಿ ಕೂಡ ಪ್ಲ್ಯಾನ್ ಮಾಡಬಹುದು. ಯಾಕಂದರೆ ಇಲ್ಲಿದು ಮಲ್ಟಿಪಲ್ ಡೇ ಲೋನ ಬ್ರೇಕ್ ಡೌನ್ ಆಗ್ತದೆ. ದಟ್ ಮೀನ್ಸ್ ಇಲ್ಲಿ ಡೇ ಲೋ, ಇಲ್ಲಿ ಡೇ ಲೋ, ಇಲ್ಲಿ ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ. ಫೈನ್. ಬಟ್ ಇಲ್ಲಿ ನಾ 100 ಕ್ವಾಂಟಿಟಿ ಆ್ಯಡ್ ಮಾಡಿ ಅಂತ ಹೇಳ್ತಿದ್ದೀನಿ, ಇದು ನೀವು ಇನಿಷಿಯಲಿ ಆ್ಯಡ್ ಮಾಡ್ತೀರಾ. ನೋ, ಇಲ್ಲಿ ಹೇಗಂದರೆ ಆ್ಯಡ್ ಮಾಡೋದು, ಯಾವಾಗ ಮಾರ್ಕೆಟು ಇಲ್ಲಿಂದ ಬ್ರೇಕ್ ಡೌನ್ ಆಗ್ತಾರೆ ಆವಾಗ ನೀವು ಏನು ನಾರ್ಮಲ್ ಕ್ವಾಂಟಿಟಿ ಪ್ಲ್ಯಾನ್ ಮಾಡ್ತಿದ್ರೆ, ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ 10 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀರಾ, ಇಲ್ಲಿ ನೀವು 10 ಲಾಟು ಪ್ಲ್ಯಾನ್ ಮಾಡ್ತೀರಾ. ಯಾವಾಗ ಮಾರ್ಕೆಟ್ ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಕೊಡ್ತಾರೆ ಆವಾಗ ನೀವು ಮ್ಯಾಕ್ಸಿಮಮ್ ರಿಸ್ಕ್ ತೊಗೊಂಡು ಪ್ಲ್ಯಾನ್ ಮಾಡಿ. ಅಂದರೆ ನಾನು ಹೇಳಿದ್ನಲ್ಲ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಬೋದು ಅಂತ. ಸೊ ಅದನ್ನ ಯಾವಾಗ ಇದು ಪುಲ್ ಬ್ಯಾಕ್ ಕೊಡ್ತಾರೆ, ಯಾವಾಗ ಈ ಸೆಲ್ಲಿಂಗು ಕನ್ಫರ್ಮ್ ಆಗ್ತಾರೆ, ಮಾರ್ಕೆಟಲ್ಲಿ ಸಸ್ಟೈನ್ ಆಗ್ತಾರೆ ಅಂತ ರಿಮೈನಿಂಗ್ 2 ಕ್ವಾಂಟಿಟಿ ಅಥವಾ 3 ಕ್ವಾಂಟಿಟಿ ಏನು ನಿಮ್ಮದು ಮ್ಯಾಕ್ಸಿಮಮ್ ಲಿಮಿಟ್ ಉಂಟು ಅಲ್ಲಿ ನೀವು ಇಲ್ಲಿ ಪ್ಲ್ಯಾನ್ ಮಾಡ್ಬೋದು. ಸ್ವಲ್ಪ ಅಗ್ರೆಸಿವ್ ಆಗ್ಬೋದು. ಬಿಕಾಸ್ ಯಾಕಂದರೆ ಮಾರ್ಕೆಟ್ ಆಲ್ರೆಡಿ ಮೊಮೆಂಟಮ್ ಆಗಿದೆ. ಸೊ ಇಲ್ಲೊಂದು ಸ್ವಲ್ಪ ಒಂದು ಕರೆಕ್ಷನ್, ಇಲ್ಲಿಂದ ಒಂದು 200-300 ಪಾಯಿಂಟು ಮೊಮೆಂಟಮ್ ಸಿಗೋ ಚಾನ್ಸಸ್ ಉಂಟು. ಸೊ ಅದಕ್ಕೆ ಸ್ವಲ್ಪ ಅಗ್ರೆಸಿವ್ಲಿ ನಾವು ಪ್ಲ್ಯಾನ್ ಮಾಡಿದರೆ ಐ ಥಿಂಕ್ ಬೆಟರ್ ಅಂತ. ಇಲ್ಲಿ ನೀವು ರಿಮೈನಿಂಗ್ ಏನು 2-3 ಕ್ವಾಂಟಿಟಿ ಉಂಟು ಅದನ್ನ ಪ್ಲ್ಯಾನ್ ಮಾಡಿದರೆ ಇಫ್ ಇನ್ ಕೇಸ್ ಹೋದರೆ ವೆಲ್ ಆ್ಯಂಡ್ ಗುಡ್. ಫೈನ್. ಸೊ ನಾಳೆ ಮಾರ್ಕೆಟ್ ತುಂಬಾ ಇಂಪಾರ್ಟೆಂಟ್. ನಾಳೆ ಮಾರ್ಕೆಟ್ ಎಲ್ಲಿ ಕ್ಲೋಸಿಂಗ್ ಕೊಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್. ಈ ಸೆಲರ್ಸ್ ಫೇವರಲ್ಲಿ ಕ್ಲೋಸಿಂಗ್ ಕೊಡ್ತಾರಾ ಅಥವಾ ಇವ್ರನ್ನ ಟ್ರ್ಯಾಪ್ ಮಾಡಿ ಕ್ಲೋಸಿಂಗ್ ಕೊಟ್ಟು ಮಂಗಳವಾರ ದಿನ ಮಾರ್ಕೆಟ್
ಡೌನ್ ಸೈಡ್ ಬರ್ತಾರಾ, ಸ್ವಲ್ಪ ಇದು ಇಂಪಾರ್ಟೆಂಟ್ ಆಗ್ತಾರೆ. ಏನಿದು ಸೆಲ್ಲಿಂಗ್ ಬಂದಿದೆ, ಇಲ್ಲಿಂದ ಹೋಗಿ ಮಾರ್ಕೆಟ್ ಅಪ್ ಸೈಡಲ್ಲಿ ಬುಲಿಶಲ್ಲಿ ಕ್ಲೋಸಿಂಗ್ ಕೊಡ್ತಾರೆ, ನೆಕ್ಸ್ಟ್ ಡೇ ಹೋಗಿ ಇವರಿಗೆ ಫಾಲೋ ಥ್ರೂ ಸಿಗ್ತಾರೆ ಇಲ್ವಾ, ಇದೆಲ್ಲ ಮಂಡೇ ದಿವಸ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಈಗ ನಾವು ನಿಫ್ಟಿ ನೋಡ್ಲಿಕ್ಕೆ ಹೋದರೆ ನಿಫ್ಟಿ ಕೂಡ ಮಂತ್ಲಿ ಚಾರ್ಟಲ್ಲಿ ತುಂಬ ಚೆನ್ನಾಗಿ ಬುಲ್ಲಿಶ್ ಉಂಟು. ನಾವು ಮಂತ್ಲಿ ಚಾರ್ಟಲ್ಲಿ ಕೂಡ ಹೇಳಲಿಕ್ಕಾಗಲ್ಲ ಇದು ವೀಕ್ ಉಂಟಂತ. ಇದು ತುಂಬಾ ಚೆನ್ನಾಗಿ ಬುಲ್ಲಿಶಲ್ಲಿ ತೋರ್ತಾ ಉಂಟು. ವೀಕ್ಲಿಯಲ್ಲಿ ಕೂಡ ತುಂಬಾ ಬುಲ್ಲಿಶಲ್ಲಿ ತೋರ್ತಾ ಉಂಟು. ಬಟ್ ಒಂದು ಪಾಸ್ ತೊಗೊಳ್ಬೇಕು ನನ್ನ ಪ್ರಕಾರ. ಪಾಸ್ ತೊಗೊಂಡು ಇಫ್ ಇನ್ ಕೇಸ್ ಹೋದರೆ ಇಲ್ಲಿಂದ ಮೊಮೆಂಟಮ್ ಬರ್ಬೋದು. ಇಲ್ಲಿ ನೋಡಿ ಮಾರ್ಕೆಟ್ ಒಂದು ಮೊಮೆಂಟಮ್ ಕೊಡ್ತು, ಪಾಸ್ ತೊಗೊಳ್ತು, ಮೊಮೆಂಟಮ್ ಕೊಡ್ತಾ ಉಂಟು. ಹೀಗೆ ಒಂದು ಪಾಸ್ ತೊಗೊಳ್ಳಿ, 1-2 ಮಂತ್ಸ್ ಅಥವಾ 1 ಮಂತ್ಸ್ ಹೀಗೆ ಹೋಲ್ಡ್ ಮಾಡಿ, ದೆನ್ ಇಫ್ ಇನ್ ಕೇಸ್ ಇಲ್ಲಿಂದ ಅಪ್ ಸೈಡ್ ಹೋದರೆ ಮೊಮೆಂಟಮ್ ಸಿಗ್ಬೋದು. ನಾವು ಮಾರ್ಕೆಟ್ನ ಪ್ರೆಡಿಕ್ಟ್ ಮಾಡಲಿಕ್ಕಾಗಲ್ಲ, ಜಸ್ಟ್ ನಾವು ಅನಾಲಿಸಿಸ್ ಹೇಳ್ಬೋದು ಹೀಗೆ ಆಗ್ಬೋದು ಅಂತ. ನಾವು ಹೇಳಲಿಕ್ಕಾಗಲ್ಲ. ಇಲ್ಲೇ ಮಾರ್ಕೆಟ್ ಪಾಸ್ ತೊಗೊಳುತ್ತೆ, ಇಲ್ಲಿ ತೊಗೊಂಡುತ್ತೆ 26,400 ಹತ್ರ ಮಾರ್ಕೆಟ್ ಪಾಸ್ ತೊಗೊಂಡು ಇಲ್ಲಿಂದ ಕ್ರ್ಯಾಶ್ ಆಗುತ್ತೆ. ಇದು ನಾವು ಯಾವತ್ತೂ ಹೇಳಲಿಕ್ಕಾಗಲ್ಲ, ಜಸ್ಟ್ ನಾವು ಹೇಳ್ಬೋದು. ದಟ್ ಮೀನ್ಸ್ 27,6,100 ಹತ್ರ ಮಾರ್ಕೆಟ್ ಸ್ವಲ್ಪ ಹೋಲ್ಡ್ ಮಾಡ್ಬೋದು. ಹೋಲ್ಡ್ ಮಾಡುತ್ತೆ ಅಂತ ಯಾವತ್ತೂ ಕೂಡ ಹೇಳಲಿಕ್ಕಾಗಲ್ಲ. ಯಾರು ಮಾಡುತ್ತೆ ಅಂತ ಹೇಳ್ತಾರೆ, ಇಲ್ಲಿಂದ ಮಾರ್ಕೆಟ್ ಅಪ್ ಸೈಡ್ ಹೋಗಲೇಬೇಕು, ಇಲ್ಲಿಂದ ಟಾರ್ಗೆಟ್ ಹಿಟ್ ಆಗಲೇಬೇಕು ಅಂತ ಇರ್ತಾರಲ್ಲ, ಅವರಿಂದ ಸ್ವಲ್ಪ ದೂರ ಇರಿ. ಬಿಕಾಸ್ ಅವರು ನಿಮ್ಮನ್ನ ಮೋಸ ಮಾಡ್ತಿದ್ದಾರೆ. ಫೈನ್, ಈ ಒಂದು ವಿಷಯ ತುಂಬಾ ಇಂಪಾರ್ಟೆಂಟ್, ಇದನ್ನ ನೆನ್ಪಿಟ್ಕೊಳ್ಳಿ. ಫೈನ್, ಒಂದಿದೆ. ಸೊ ಡೈಲಿ ಚಾರ್ಟಲ್ಲಿ ನೋಡ್ಲಿಕ್ಕೆ ಹೋದರೆ ಸ್ವಲ್ಪನೇ ಡೈಸಿ ತೋರ್ತಾ ಉಂಟು. ಬಿಕಾಸ್ ಮಾರ್ಕೆಟ್ ಏನಾಗ್ತಿದೆ ಅಂದರೆ ಮೊಮೆಂಟಮೇ ಕೊಡ್ತಾ ಉಂಟು, ಪಾಸ್ ಮೊಮೆಂಟಮ್. ಸೊ ಇಲ್ಲಿ ನಾವು ಅಗ್ರೆಸಿವಲಿ ಪ್ಲ್ಯಾನ್ ಮಾಡಲಿಕ್ಕಾಗಲ್ಲ. ಸ್ವಲ್ಪ ಡೌನ್ ಸೈಡಲ್ಲಿ ಎಡ್ಜ್ ಇಟ್ಟು ಪ್ಲ್ಯಾನ್ ಮಾಡಿದರೆ ಐ ಥಿಂಕ್ ಬೆಟರ್ ಅಂತ. ಫೈನ್, ಸೊ ಈಗ ನಾವು 50 ಮಿನಿಟ್ಸಲ್ಲಿ ನೋಡ್ಲಿಕ್ಕೆ ಹೋದರೆ ಸ್ವಲ್ಪ ಚೆನ್ನಾಗಿ ತೋರ್ತಾ ಉಂಟು. ಬಿಕಾಸ್ ಡೌನ್ ಸೈಡಿಂದ ಒಂದೊಳ್ಳೆ ಟ್ರೆಂಡ್ ಲೈನ್ ಕೂಡ ಬರ್ತಾ ಉಂಟು. ಟ್ರೆಂಡ್ ಲೈನ್ನ ಕೂಡ ಇಫ್ ಇನ್ ಕೇಸ್ ಏನಾದರೂ ಬ್ರೇಕ್ ಮಾಡಿದರೆ ಇಲ್ಲಿಂದ ಡೌನ್ ಸೈಡ್ ಕೂಡ ಮೊಮೆಂಟಮ್ ಹೋಗೋ ಚಾನ್ಸಸ್ ಉಂಟು. ದಟ್ ಮೀನ್ಸ್ ಮಾರ್ಕೆಟ್ ಇಫ್ ಇನ್ ಕೇಸ್ ಏನಾದರೂ ಫ್ಲ್ಯಾಟ್ ಓಪನ್ ಆಯಿತು, ದಟ್ ಮೀನ್ಸ್ ಮಂಡೇ ದಿನ ಫ್ಲ್ಯಾಟ್ ಓಪನಿಗೆ ಯಾವ ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ ಆವಾಗ ನಾವು ಇಲ್ಲಿ ಪ್ಲ್ಯಾನ್ ಮಾಡ್ಬೋದು. ಬಟ್ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಪ್ಲ್ಯಾನ್ ಮಾಡ್ತಾ ಇದ್ವಿ, ಇಲ್ಲಿ ನಾವು ಜಾಸ್ತಿ ಕ್ವಾಂಟಿಟಿಲಿ ಪ್ಲ್ಯಾನ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ನಾವು ತುಂಬ ನಾರ್ಮಲ್ ಕ್ವಾಂಟಿಟಿ, ಅಂದರೆ ನಾವಿಲ್ಲಿ 10 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಇಲ್ಲಿ ನಾವು 5 ಲಾಟು ಇಲ್ಲಾಂದರೆ 3 ಲಾಟಲ್ಲಿ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಬಿಕಾಸ್ ಇದು ತುಂಬಾ ಅಪ್ ಸೈಡಲ್ಲಿ ಮೊಮೆಂಟಮ್ ಕೊಡ್ತಾ ಉಂಟು. ಆದರೆ ಬ್ಯಾಂಕ್ ನಿಫ್ಟಿ ಆದರೆ ಅದು ಸ್ವಲ್ಪ ಮೊಮೆಂಟಮ್ ಕೊಡ್ತು, ದೆನ್ ಇದು ವೀಕ್ ಆಗಿದೆ. ಬಟ್ ಇದು ನಿಫ್ಟಿ ಏನಾಗಿದೆ ಅಲ್ಲಿ ತನ್ನಂತಾನೆ ತುಂಬ ಚೆನ್ನಾಗಿ ಹೋಲ್ಡ್ ಮಾಡಿದೆ. ನಿಫ್ಟಿ ಇಲ್ಲಿ ಹೋಲ್ಡೋದಾದರೆ ಬ್ಯಾಂಕ್ ನಿಫ್ಟಿ ಇಲ್ಲಿ ತನಕ ಬಂದು ಕ್ಲೋಸಿಂಗ್ ಕೊಟ್ಟಿದೆ. ಫೈನ್, ಸೊ ವೆಯ್ಟ್ ಮಾಡೋ ಯಾವಾಗ ಇದು ಹೋಲ್ಡ್ ಆಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಫೈನ್, ಇನ್ ಕೇಸ್ ಮಾರ್ಕೆಟ್ ಈ ರೇಂಜಲ್ಲಿ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದರೆ ಇಂಪಾರ್ಟೆಂಟ್ ಆಗ್ತಾರೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ದಟ್ ಮೀನ್ಸ್ ಮಾರ್ಕೆಟ್ ಓಪನ್ ಆಗ್ತಾನೆ ಇಲ್ಲಿಂದ ಮಾರ್ಕೆಟ್ ಅಪ್ ಸೈಡ್ ಹೋಗ್ತಾ ಉಂಟಾ, ಅಥವಾ ಓಪನ್ ಆಗ್ತಾನೆ ಮಾರ್ಕೆಟ್ ಇಲ್ಲಿ ಡೌನ್ ಸೈಡ್ ಬರ್ತಾ ಉಂಟಾ, ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ. ಅದ್ರ ಮೇಲೆ ಟ್ರೇಡ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಇಫ್ ಇಂಡಿಯನ್ಸ್ ನಾಳೆ ಮಾರ್ಕೆಟ್ ಗ್ಯಾಪ್ ಡೌನ್ ಈ ರೇಂಜಲ್ಲಿ ಓಪನ್ ಆಯ್ತು ಅಂದರೆ ಯಾರೆಲ್ಲ ಸೆಲ್ ಮಾಡಿದ್ದಾರೆ ಅಷ್ಟೊಂದು ಸೆಲರ್ಸ್ ಇಲ್ಲ ನನ್ನ ಪ್ರಕಾರ. ಬಿಕಾಸ್ ಮಾರ್ಕೆಟ್ ಸ್ವಲ್ಪ ಹೋಲ್ಡ್ ಮಾಡ್ತಾ ಉಂಟು. ಯಾರೆಲ್ಲ ಸೆಲ್ ಮಾಡಿದ್ದಾರೆ ಅವ್ರು ಫಸ್ಟ್ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಇಫ್ ಇನ್ ಕೇಸ್ ಸೆಲರ್ಸು ಇಲ್ಲಿ ಎಂಟ್ರಿ ಆಗ್ತಾರೆ, ದಟ್ ಮೀನ್ಸ್ ಇಲ್ಲಿ ಸೆಲರ್ಸು ಆ್ಯಡ್ ಆಗ್ತಾರೆ ಅಂದರೆ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಹೋಲ್ಡ್ ಮಾಡ್ತಾರೆ. ಹೋಲ್ಡ್ ಮಾಡಿ ಇಲ್ಲಾಂದರೆ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗಿ ಅಗೇನ್ ಇಲ್ಲಿ ಸೆಲ್ಲಿಂಗ್ ಬರ್ತಾರೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿ ಯಾವಾಗಿರು ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ ಆವಾಗ ನಾವು ಇಲ್ಲಿ ಪ್ಲ್ಯಾನ್ ಮಾಡ್ಬೋದು ಕ್ವಾಂಟಿಟಿ ಲೆಸ್ ಮಾಡಿ. ಅಥವಾ ಇಫ್ ಇನ್ ಕೇಸ್ ಹೋಲ್ಡ್ ಮಾಡಿ ಇಲ್ಲಿಂದ ಡೇ ಲೋನ ಬ್ರೇಕ್ ಡೌನ್ ಅಂದರೆ ಇಲ್ಲಿ ಕೂಡ ಪ್ಲ್ಯಾನ್ ಮಾಡ್ಬೋದು ಕ್ವಾಂಟಿಟಿ ಲೆಸ್ ಮಾಡಿ. ಆ್ಯಂಡ್ ಇಫ್ ಇನ್ ಕೇಸ್ ಮಾರ್ಕೆಟ್ ಓಪನ್ ಆಗ್ತಾನೆ ಅಪ್ಸೈಡ್ ಹೋಯಿತು ಆ್ಯಂಡ್ ಅಲ್ಲಿಂದ ಮಾರ್ಕೆಟ್ ಯಾವಾಗ ಇದು ರಿವರ್ಸ್ ಆಗ್ತಾರೆ ಅಲ್ಲಿ ಕೂಡ ಪ್ಲ್ಯಾನ್ ಮಾಡ್ಬೋದು. ಬಟ್ ಅಲ್ಲಿ ಕೂಡ ನಾವು ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಬಿಕಾಸ್ ಈ ಮಾರ್ಕೆಟಲ್ಲಿ ಎಷ್ಟು ನಾವು ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡ್ತೀವಿ ಅಷ್ಟು ನಾವು ಸೇಫ್ ಆಗಿ ಇರ್ತೀವಿ, ಅಷ್ಟು ನಾವು ಜಾಸ್ತಿ ಟ್ರೇಡ್ ಮಾಡಲಿಕ್ಕೆ ನಮ್ಮ ಹತ್ರ ಕ್ಯಾಪಿಟಲ್ ಇರ್ತಾರೆ. ಫೈನ್, ಸೊ ನಾ ಹೇಳಿದಾಗೆ ನೀವು ಬ್ಯಾಂಕ್ ನಿಫ್ಟಿ ಇಲ್ಲ ನಿಫ್ಟಿಯಲ್ಲಿ ಡೌನ್ ಸೈಡಲ್ಲಿ ಸ್ವಲ್ಪ ಎಡ್ಜ್ ಇಟ್ಟು ಟ್ರೇಡ್ ಮಾಡ್ಬೋದು. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಸ್ಲೈಡ್ಲಿ ಹೇಗೆ ನಾ ಹೇಳಿದ್ನಲ್ಲ ಆ್ಯಡ್ ಮಾಡೋದು, ಆ ಥರ ಆ್ಯಡ್ ಮಾಡಿದರೆ ಸ್ವಲ್ಪ ಇಫ್ ಇನ್ ಕೇಸ್ 200-300 ಪಾಯಿಂಟ್ ಏನು ನಮ್ಮದು ಹೋಗಿದೆ ಅಲ್ಲ ಪ್ರೀವಿಯಸ್ ಟೈಮಲ್ಲಿ ಏನು ಸ್ಟಾಪ್ ಲಾಸ್ ಇಟ್ ಮಾಡಿ ಅಲ್ಲಿ ನಮಗೆ ಪ್ರಾಫಿಟ್ ಆಗೋ ಸ್ವಲ್ಪ ಚಾನ್ಸಸ್ ಇರ್ತಾರೆ. ಬಟ್ ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಹೋದರೆ ನಿಫ್ಟಿ ನೀವು ಅಷ್ಟೊಂದು ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ಇದು ಸ್ವಲ್ಪ ಅಪ್ ಸೈಡಲ್ಲಿ ಹೋಲ್ಡ್ ಮಾಡ್ತಾ ಉಂಟು, ಅಪ್ ಸೈಡಲ್ಲಿ ಸ್ವಲ್ಪ ಚೆನ್ನಾಗಿ ಹೋಲ್ಡ್ ಮಾಡ್ತಾ ಉಂಟು. ಸೊ ಅದಕ್ಕೆ ನೀವು ಅಪ್ ಸೈಡಲ್ಲಿ ಪ್ಲ್ಯಾನ್ ಮಾಡೋದಾದರೆ ಕೂಡ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ ನಿಫ್ಟಿಯಲ್ಲಿ, ಡೌನ್ ಸೈಡಲ್ಲಿ ಪ್ಲ್ಯಾನ್ ಮಾಡೋದಾದರೂ ಕೂಡ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಡೌನ್ ಸೈಡಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಟ್ಟರು ನನ್ನ ಪ್ರಕಾರ ಬೆಸ್ಟ್ ಅಂತ. ಫೈನ್, ಬಿಕಾಸ್ ಬ್ಯಾಂಕ್ ನಿಫ್ಟಿ ತುಂಬ ಚೆನ್ನಾಗಿ ಹೋಲ್ಡ್ ಮಾಡ್ತಾ ಉಂಟು ಡೌನ್ ಸೈಡಿಗೋಸ್ಕರ. ಫೈನ್, ಐ ಹೋಪ್ ನಾ ಹೇಳಿ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ವಿಡಿಯೋ ಚೆನ್ನಾಗಿ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನಿಮ್ಮದು ಸ್ಟಾಕಿದು ಏನಾದರೂ ಸ್ಪೆಸಿಫಿಕ್ ಮಾಹಿತಿ ಬೇಕಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಆ ಸ್ಟಾಕಿನ ಬಗ್ಗೆ ನಾನು ಅನಾಲಿಸಿಸ್ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ, ಅದರ ಅನಾಲಿಸಿಸ್ ಕೂಡ. ಫೈನ್, ಐ ಹೋಪ್ ನಾ ಹೇಳಿ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ವಿಡಿಯೋ ಚೆನ್ನಾಗಿ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು, ಹ್ಯಾವ್ ಅ ಗುಡ್ ಡೇ.